ಹೆಸರು ಸಹನಾ ಅಂತ. ನಂದು ಅಂತರಘಟ್ಟ. ಇಲ್ಲಿ ಕಲ್ಲೇಶ್ವರ ಕಾಯರ್ ಇಂಡಸ್ಟ್ರಿ ಅಂತ ಗೊಬ್ಬರದ ಫ್ಯಾಕ್ಟ್ರಿಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಕಸ್ಟಮರ್ ಕೇರು ಮತ್ತು ಸ್ಟಾಕ್ನು ಹ್ಯಾಂಡಲ್ ಮಾಡ್ತೀನಿ. ಬೆಳಗ್ಗೆ 8:00 ಬರ್ತೀನಿ, 4:00 ಮನೆಗೆ ಹೋಗ್ತೀನಿ ಸರ್. ಏನೇನು ಕೆಲಸ ಮಾಡ್ತೀರಿ ಸರ್? ನಾನು ರೈತರುಗಳು ಫೋನ್ ಮಾಡ್ತಾರೆ ಸರ್ ರೆಗ್ಯುಲರ್ ಆಗಿ, ಆಮೇಲೆ ನಾವು ಅವ್ರಿಗೆ ಕಾಲ್ ಮಾಡ್ತಾ ಇರ್ತೀವಿ. ಅಂದರೆ ನಮ್ಮ ಹತ್ರ ಗೊಬ್ಬರ ಎಲ್ಲ ತೊಗೊಂಡೋಗಿರ್ತಾರಲ್ಲ ಸರ್, ಕ್ವಾಲಿಟಿ ಬಗ್ಗೆ ಎಲ್ಲ ವಿಚಾರಿಸ್ತೀವಿ. ಆಮೇಲೆ ಮತ್ತೆ ಏನಾದರೂ ಹಾಕ್ಸ್ತೀರಾ ಸರ್ ನಮ್ಮ ಹತ್ರ ಗೊಬ್ಬರನ ಅಂತ ಕೇಳ್ತೀವಿ. ಅವ್ರು ಹೇಳ್ತಾರೆ ಸರ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್, ನಾವು ಮತ್ತೆ ಇಲ್ಲೇ ಹಾಕ್ಸ್ತೀವಿ ಅಂತ ಬಂದು ತೊಗೊಂಡೋಗೋರು ಇರ್ತಾರೆ. ಆಮೇಲೆ ರೈತರುಗಳೆಲ್ಲ ಫೋನ್ ಮಾಡ್ತಾರಲ್ಲ ಸರ್, ಕೇಳ್ತಾರೆ ಅಂದರೆ ಬೇವಿನ ಬೀಜದ ಗೊಬ್ಬರ ಪ್ಯೂರ್ ಇರುತ್ತಾ, ಕಲ್ಲಿರುತ್ತೆ, ಅದರಲ್ಲಿ ಮಣ್ಣಿರುತ್ತಾ, ನೀವು ಡೈರೆಕ್ಟ್ ಬೀಜನೇ ಕ್ರಷ್ ಮಾಡಿಕೊಡ್ತೀರಾ ನಾವು ಬಂದರೆ? ಅವಾಗ ಹೇಳೋದು ಸರ್ ಖಂಡಿತ ಬನ್ನಿ ಸರ್, ನಿಮ್ಮಿದ್ರಿಗೆ ನಾವು ರೈತರಿಗೆ ಕಲಬೆರಕೆ ಗೊಬ್ಬರ ಯಾವುದು ಕೊಡಲ್ಲ, ನೀವು ಫ್ಯಾಕ್ಟ್ರಿಗೆ ಬಂದರೆ ನಿಮ್ಮಿದ್ರಿಗೆ ಬೇವಿನ ಬೀಜದ ಪುಡಿನ ಕ್ರಷ್ ಮಾಡಿ ನಿಮ್ಮಿದ್ರಿಗೆ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಕೊಂಡು ನೀವೇ ಕಣ್ಣೆ ಎದುರಿಗೆ ನೋಡ್ಕೊಂಡು ತೊಗೊಂಡೋಗ್ಬೋದು ಅಂತ ಹೇಳ್ತೀವಿ ಹೊಸಬ್ರು ರೈತರಿಗೆ. ಹಳೆ ರೈತರುಗಳು ಬಂದರೆ ಅವರೇ ಖುಷಿಪಟ್ಟು ತೊಗೊಂಡೋಗ್ತಾರೆ. ನಿಮ್ಮಲ್ಲಿ ಆಗ್ತಿರೋ ಗೊಬ್ಬರ ನಮ್ಮ ಇದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಪಕ್ಕದ್ದು ತೋಟದವರಿಗೂ ಹೇಳಿದ್ದೀವಿ ತೊಗೊಂಡೋಗ್ತಾರೆ ಅಂತ. ಆಮೇಲೆ ಒಬ್ಬೊಬ್ರು ಫ್ಯಾಕ್ಟ್ರಿಗೆ ಬಂದು ಖುದ್ದಾಗಿ ಅವರೇ ನಿಲ್ಲಿಸ್ಕೊಂಡು ಪುಡಿ ಮಾಡಿಸ್ಕೊಂಡು ಗೊಬ್ಬರನ ತೊಗೊಂಡೋಗ್ತಾರೆ ಅಂತ ಕಸ್ಟಮರು ಇದ್ದಾರೆ ಸರ್. ಅವ್ರು ಕಾಲ್ ಮಾಡಿದ್ದಾರೆ ಸರ್, ನಮಗೆ ನಾಳೆ ಒಂದು 10 ಬ್ಯಾಗು ಬೇವಿನ ಪುಡಿ ಬೇಕು ಮ್ಯಾಮ್, ಕಳ್ಸೋಕ್ಕಾಗುತ್ತಾ? ನಮ್ಮದು ಇಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಲೋಡ್ಗಳೆಲ್ಲ ಚೆಕ್ ಮಾಡಿಕೊಂಡು ಖಂಡಿತ ನಾವು ಒಂದು ಬ್ಯಾಗ್ ತೊಗೊಳೋರಿಗೂ ನಾವು ಇಲ್ಲ ಅಂತ ಹೇಳಲ್ಲ, 1 kg ತೊಗೊಳೋರಿಗೂ ಇಲ್ಲ ಅಂತ ಹೇಳಲ್ಲ ಸರ್. ಅರ್ಧ kgನೇ ತೊಗೊಂಡ್ಲಿ ನಾವು ಖುಷಿಪಟ್ಟು ಕಳಿಸ್ತೀವಿ. ಲೋಡ್ಗಳಂತಲೂ ಖಂಡಿತ ಕಳಿಸ್ತೀವಿ ಸರ್. ಆ ಥರ ಲೋಡ್ಗಳೇನು ಮಿಸ್ ಮಾಡಲ್ಲ. 10 ಬ್ಯಾಗಲ್ಲ 1 kg ತೊಗೊಂಡ್ರು ನಾವು ಅವರಿಗೆ ಕಳಿಸ್ತೀವಿ ಸರ್. ಫಸ್ಟು ಇವಾಗ ಅಡ್ವಾನ್ಸ್ ಅಂತ ಅವರಿಗೆ ಎಷ್ಟಾಗುತ್ತೆ ಅಡ್ವಾನ್ಸ್, 2,000 3,000 ಅಡ್ವಾನ್ಸ್ ಹಾಕ್ಸ್ಕೊಂಬಿಟ್ಟು ಆಮೇಲೆ ನಮ್ಮ ಗಾಡಿ ತಲುಪಿದ ಮೇಲೆ ಅವರು ಡ್ರೈವರ್ ಕೈಲೇ ಅಮೌಂಟ್ ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್. ಪೂರ್ತಿ ಅಮೌಂಟ್ ಹಾಕಿ ಲೋಡ್ ಏನು ಆ ಥರ ಸ್ಟ್ರಿಕ್ಟ್ ಏನು ಮಾಡಲ್ಲ ಸರ್. ಅಡ್ವಾನ್ಸ್ ಅಂತ ಇಷ್ಟು ಹಾಕಿ ಸರ್, ನಿಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟು, ಆಮೇಲೆ ನಮ್ಮ ಡ್ರೈವರ್ ಬರ್ತಾರಲ್ವಾ ಅವ್ರ ಕೈಲೇ ಅಮೌಂಟ್ ಕಟ್ ಕಳಿಸಿ, ಇಷ್ಟೇ ಸರ್ ಮಾಡೋದು. ಸರ್ ಶೃಂಗೇರಿ, ಕೊಪ್ಪ, ಶಿವಮೊಗ್ಗ, ಆಲ್ ರೌಂಡ್ ಸರ್, ಎಲ್ಲ ಕಡೆಯಿಂದನೂ ಕಾಲ್ ಮಾಡ್ತಾ ಇರ್ತಾರೆ. ಹಾಂ ಸರ್. ಫ್ಯಾಕ್ಟ್ರಿ ನೋಡೋಕೆ ಬಂದ ಪ್ರತಿ ವ್ಯಕ್ತಿದು ಕಸ್ಟಮರ್ ನಂಬರು ನಾವು ತೊಗೊಂಡು ಈ ಥರ ಫೀಡ್ ಮಾಡ್ಕೊತೀವಿ ಸರ್. ಆಮೇಲೆ ನಮ್ಮ ಹತ್ರ ಜಾಸ್ತಿ 10-12 ಟನ್ ಈ ಥರ ತೊಗೊಂಡಿರ್ತಾರೆ, ಅದು ಸಪ್ರೇಟ್ ಮಾಡ್ಕೊಂಡಿರ್ತೀವಿ. ನಮ್ಮ ಫ್ಯಾಕ್ಟ್ರಿ ಬರೀ ಹಿಂಗೆ ನೋಡ್ಕೊಳಕ್ಕೆ ಬಂದಿದ್ರು ನಾವು ಅವ್ರ ಹತ್ರ ಕಸ್ಟಮರ್ ಹೆಸರು, ನಂಬರು, ಯಾವ ಊರಿಂದ ಬಂದಿದ್ದಾರೆ ಅಷ್ಟು ತೊಗೊತೀವಿ ಸರ್. ಫೋನ್ ಮಾಡ್ತಾರೆ ಸರ್, ಮ್ಯಾಮ್ ನಾವು ಇವತ್ತು ನಿಮ್ಮ ಫ್ಯಾಕ್ಟ್ರಿ ಬರ್ತಾ ಇದ್ದೀವಿ, ಎಷ್ಟು ಗಂಟೆಯಿಂದ ಓಪನ್ ಇರುತ್ತೆ ಮ್ಯಾಮ್, ಬರೋ ರೂಟ್ ಹೇಳಿ ಮ್ಯಾಮ್ ಅಂತ ಹೇಳ್ತಾರೆ ಸರ್. ಲೊಕೇಶನ್ ಹಾಕ್ತೀನಿ, ಇದೇ ನಂಬರ್ಗೆ ನಾನು ಲೊಕೇಶನ್ ಹಾಕ್ತೀನಿ ಬನ್ನಿ. ಆಮೇಲೆ ಅಲ್ಲಿ ಗೇಟಲ್ಲಿ ಫೋನ್ ಮಾಡ್ತಾರೆ, ಮ್ಯಾಮ್ ನಿಮ್ಮ ಗೇಟಲ್ಲೇ ಇದ್ದೀನಿ. ಅವಾಗ ಹೋಗ್ಬಿಟ್ಟು ಸರ್ ನಮಸ್ತೆ ಬನ್ನಿ ಸರ್ ಅಂತ ಹೇಳಿ ಫ್ಯಾಕ್ಟ್ರಿ ಆಲ್ ರೌಂಡ್ ತೋರಿಸ್ತೀವಿ, ಗೊಬ್ಬರದ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಸರ್. ಇದು ಬೇವಿನ ಬೀಜ, ಇದು 28 ರೂಪಾಯಿ kg, 40 kg ಬ್ಯಾಗು 1,120. ನೋಡಿ ಸರ್ ಬೀಜ ನೋಡಿ, ಪುಡಿ ನೋಡಿ. ಆಮೇಲೆ ಆಯಿಲ್ ಕಂಟೆಂಟ್ ಎಲ್ಲ ಕೇಳ್ತಾರೆ ಸರ್ ಅವರು, ತುಂಬ ಆಯಿಲ್ ಕಂಟೆಂಟ್ ಇದೆಯಾ ಸರ್, ಇದು ಕಾಣಲ್ಲ ನೋಡಿ, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಫ್ಯಾಕ್ಟ್ರಿ ಆಲ್ ರೌಂಡ್ ತೋರಿಸಿ ಕರ್ಕೊಂಬರ್ತೀವಿ ಸರ್. ಮ್ಯಾಮ್ ನಾವು 1 ಎಕರೆ ತೋಟ ಇದೆ, 100 ಗಿಡ ಅಡಿಕೆ ಹಾಕಿದ್ದೀವಿ ನಾವು, ಇನ್ನೂ ಚಿಕ್ಕ ಸಸಿ, ಅದಕ್ಕೆ ಚುಕ್ಕಿ ರೋಗ ಬರುತ್ತೆ, ಆಮೇಲೆ ರೋಗಗಳು ಬರುತ್ತೆ ಮ್ಯಾಮ್, ಇದಕ್ಕೆ ಯಾವ ಗೊಬ್ಬರ ಹಾಕಿದ್ರೆ ಸೊಲ್ಯೂಷನ್ ಬೇಕು ಅಂತ ಹೇಳ್ತಾರೆ. ಆಮೇಲೆ ಗೊಬ್ಬರ ಯಾವ ರೀತಿ ಹಾಕೋದು, ಒಂದು ಮರಕ್ಕೆ ಎಷ್ಟು kg ಹಾಕಬೇಕು ಅಂತ ಕೇಳ್ತಾರೆ ಸರ್. ಒಂದು ಮರಕ್ಕೆ ಅಡಿಕೆಗಾದರೆ ಬೇವಿನ ಪುಡಿನ 1 kg ಹಾಕಕ್ಕೆ ಹೇಳ್ತೀವಿ ಸರ್. ಆಮೇಲೆ ಅದು ಪ್ರೊಸೀಜರ್ ಇದೆ ಸರ್, ಅದು ಗೊಬ್ಬರ ಹಾಕೋಕ್ಕೆ. ಅಡಿಕೆ ಮರ ಬುಡದಲ್ಲಿ ಹಿಂಗೆ ಸುತ್ತ ರೌಂಡ್ ಹೊಡೆದ್ಬಿಟ್ಟು ಅದಕ್ಕೆ ಬೇವಿನ ಪುಡಿನ ಸುತ್ತ ಹಾಕ್ಬಿಟ್ಟು ಮುಚ್ಚೋದು, ಇದನ್ನ ಈ ಥರ ಹೇಳ್ತೀವಿ ಸರ್. ಈ ಥರ ಹಾಕಿ ಯಾವುದೇ ರೋಗ, ಅರುಳು ಉದ್ರೋದು, ಯಾವುದೇ ರೋಗಗಳು ಯಾವುದು ಬರಲ್ಲ, ಫಸಲು ಚೆನ್ನಾಗಿ ಬರುತ್ತೆ, ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ ಸರ್. ಎಷ್ಟು ಪ್ರಾಡಕ್ಟ್ಗಳಿದೆ ನಿಮ್ಮಲ್ಲಿ ಸರ್? ನಮ್ಮಲ್ಲಿ ಒಂದು 10 ಥರ ಪ್ರಾಡಕ್ಟ್ ಇದೆ ಸರ್. ಆಮೇಲೆ ನಾವು ಬೇವಿನ ಪುಡಿ ಮತ್ತು ಸಾವಯವ ಗೊಬ್ಬರನೇ ತಯಾರು ಮಾಡಲ್ಲ ಸರ್, ಅದ್ರ ಜೊತೆ ಪ್ಯೂರ್ ನೀಮ್ ಆಯಿಲ್ ಕೊಡ್ತೀವಿ. ಆಮೇಲೆ ಅಡಿಕೆಗಂತ ನ್ಯೂಟ್ರಿ ರಿಚ್ ಕೊಡ್ತೀವಿ, ಹರಳೆಲ್ಲ ಉದ್ರೋದು ಸರ್ ಕಡಿಮೆ ಆಗುತ್ತೆ ಇದನ್ನು ಬಳಸೋದ್ರಿಂದ. ಆಮೇಲೆ ಸೂಡೋಮೋನಸ್ಸು, ಟ್ರೈಕೋಡರ್ಮ, ಅರೇಕಾ ಬೂಸ್ಟರು, ಈ ಥರ ಪ್ರಾಡಕ್ಟ್ಗಳಿದೆ. ಆಮೇಲೆ ಬೇವಿನ ಬೀಜದ ಪುಡಿಗೆ ಟ್ರೈಕೋಡರ್ಮ, ಸೂಡೋಮೋನಸ್ಸು ಬೇಕು ಅಂದರೆ ಮಿಕ್ಸ್ ಮಾಡಿಕೊಡೋದು, ಅದು ಚೆನ್ನಾಗಿರುತ್ತೆ ಕ್ವಾಲಿಟಿ. ಅದು ಮಿಕ್ಸ್ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ, ಗಿಡ ಚೆನ್ನಾಗಿ ಬರುತ್ತೆ, ಬೆಳೆ ಎಲ್ಲನ. ಅವ್ರು ಹೇಳ್ತಾರೆ ನಮ್ಮ ಗಿಡಕ್ಕೆ ಈ ಥರ ರೋಗ, ಹರಳೆಲ್ಲ ತುಂಬ ಉದುರುತ್ತಿದೆ ಮೇಡಮ್, ಗಿಡ ಬರ್ತಾ ಇಲ್ಲ, ಫಸಲೆಲ್ಲ ಚೆನ್ನಾಗಿ ಬರ್ತಾ ಇಲ್ಲ. ಅವಾಗ ನಮಗೆ ಅವರಿಗೆ ಯಾವ ರೀತಿ ಸಲಹೆ ಕೊಡಬೇಕು ಸರ್, ಇದನ್ನ ಹಾಕಿ ಸರ್ ನ್ಯೂಟ್ರಿ ರಿಚ್ ಗೊಬ್ಬರನ ಚೆನ್ನಾಗಿ ಬರುತ್ತೆ ಅಂತ ಈ
ಥರ ಸಲಹೆ ಕೊಡ್ತಾ ಇರ್ತೀವಿ. ಆಮೇಲೆ ಹಾಕಿದವರು ಬಂದು ಕೇಳ್ತಾರೆ ಮತ್ತೆ, ಮೇಡಮ್ ಮೊನ್ನೆ ಹೋದ ವರ್ಷ ತೊಗೊಂಡೋಗಿದ್ವಿ ನಿಮ್ಮ ಹತ್ರ ಈ ಥರ ಗೊಬ್ಬರನ, ತುಂಬ ಚೆನ್ನಾಗಿತ್ತು ಕ್ವಾಲಿಟಿ, ಇವಾಗ ನಮ್ಮ ಫಸ್ಲೆಲ್ಲ ಚೆನ್ನಾಗಿ ಬರ್ತಾ ಇದೆ ಮ್ಯಾಮ್, ಇನ್ನೂ ಒಂದು 50 ಚೀಲ ಕೊಡಿ ಮ್ಯಾಮ್ ಅಂತ ಕೇಳ್ತಾರೆ. ಖುಷಿ ಆಗುತ್ತೆ ಸರ್ ಬಂದು ತೊಗೊಂಡೋಕೆ, ಕ್ವಾಲಿಟಿ ಎಲ್ಲ ಪ್ಯೂರ್ ಇದೆ ನಿಮ್ಮದು ಅಂತ ಹೇಳ್ತಾರೆ. ಆಮೇಲೆ ನೀಮ್ ಆಯಿಲು, ಪ್ಯೂರ್ ನೀಮ್ ಆಯಿಲೇ ಸರ್ ಕೊಡೋದು. ಇದು 600 ರೂಪಾಯಿ ಲೀಟ್ರು, 1 ಲೀಟ್ರ್ ನಾವು ಕೊಡೋದು. ನೀಮ್ ಆಯಿಲು ಎಲ್ಲ ತೊಗೊಂಡು ಹೋಗ್ತಾರೆ, ಕೊರಿಯರ್ ಮುಖಾಂತರ ಮಾಡ್ತೀವಿ. ಅವ್ರ ಹತ್ರ ಅಡ್ರೆಸ್ ಹಾಕ್ಸ್ಕೊಂಡು ಪಿನ್ ಕೋಡ್ ಹಾಕ್ಸ್ಕೊಂಡು, ಸರ್ ನಾಳೆ ನಿಮ್ಮದು ಅಡ್ರೆಸ್ ಎಲ್ಲ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ, ನಾವು ನಾಳೆ ನಿಮಗೆ ಕೊರಿಯರ್ ಮಾಡ್ತೀವಿ, ಅವಾಗ ನಿಮಗೆ ತಲುಪುತ್ತೆ ಸರ್ ಅಂತ ಹೇಳ್ತೀನಿ. ಕೊರಿಯರ್ ಮೂಲಕನೂ ಮಾಡ್ತೀವಿ. ಆಮೇಲೆ ದೂರದಿಂದ ಕಾಲ್ ಮಾಡ್ತಾರೆ, ಬೇರೆ ಬೆಂಗಳೂರು ಕಡೆಯಿಂದ ಎಲ್ಲ ಮಾಡ್ತಾರೆ, ಅವರಿಗೆ 2 ಚೀಲ ಬೇಕಾಗುತ್ತೆ. ನಮ್ಮ ಬೆಂಗಳೂರು ಕಡೆ ಗಾಡಿ ಎಲ್ಲ ಹೋಗಲ್ಲ, ಆವಾಗ ಸರ್ VRL ಅಲ್ಲಿ ಹಾಕ್ಕೊಡೋ ವ್ಯವಸ್ಥೆ ಮಾಡ್ಕೊ ಸರ್, ನಿಮ್ಮದು ಅಡ್ರೆಸ್ಸು ಮತ್ತು ಪಿನ್ ಕೋಡ್ ಎಲ್ಲ ಇದೇ ನಂಬರ್ಗೆ ಕಳಿಸಿ, ನಾವು ಇದು VRLಗೆ ಹಾಕಿ ಕಳಿಸ್ತೀವಿ ಸರ್, VRL ಅಲ್ಲಿ ಬಿಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಸರ್. 1 ಚೀಲ ತೊಗೊಂಡರಿಗೂ ಹಂಗೆ ಅಂತೀವಿ, 1 kg ತೊಗೊಂಡರಿಗೂ ಇಲ್ಲ ಅಂತ ಹೇಳಲ್ಲ ಸರ್ ನಾವು. ಸರ್ ಆಮೇಲೆ ರೈತರುಗಳು ಬರ್ತಾರಲ್ಲ ನಮ್ಮ ಫ್ಯಾಕ್ಟ್ರಿಗೆ, ಅವಾಗ ಅವರು ಬ್ರೋಚರ್ಸ್ ಏನಾದರೂ ಇದೆಯಾ ನಿಮ್ಮ ಗೊಬ್ಬರದ ಬಗ್ಗೆ, ಕೃಷಿ ಸಂಜೀವಿನಿಗೆ ಏನು ಹಾಕ್ತೀರಾ, ಸಸ್ಯ ಸಂಜೀವಿನಿಗೆ ಏನು ಹಾಕ್ತೀರಾ, ಈ ಥರ ಮಾಹಿತಿ ಕೇಳ್ತಾರೆ ಸರ್. ನಾವು ಅದಕ್ಕೆಂತಲೇ ಸಪ್ರೇಟ್ ಅವರಿಗೆ ಬ್ರೋಚರ್ಸ್ ಮಾಡಿದ್ದೀವಿ, ಸಸ್ಯ ಸಂಜೀವಿನಿ ಅಂತ ಮಾಡಿಸಿದ್ದೀವಿ ಸರ್. ಅವಾಗ ಇದನ್ನು ಅವರಿಗೆ ಕೊಡ್ತೀವಿ. ಇದರಲ್ಲಿ ಯಾವ್ದು ಸಸ್ಯ ಸಂಜೀವಿನಿ ಗೊಬ್ಬರಕ್ಕೆ ಏನೇನು ಆ್ಯಡ್ ಮಾಡಿದ್ದಾರೆ, ಅದು ಗೊಬ್ಬರನೆಲ್ಲ ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಫ್ರೆಶ್ ಮಡ್ಡು, ಹಿಂಗೆ ಅವರಿಗೆ ಹೇಳಿದ್ರು ಅವರು ಕೇಳಿ ಮತ್ತೆ ಸುಮ್ಮನೆ ಆಗ್ತಾರೆ. ಈ ಥರ ಬ್ರೋಚರ್ಸ್ ಕೊಟ್ಟಿದ್ರೆ ಇದನ್ನು ಓದ್ಕೊಂಡಾದ್ರೂ ಅವರು ಮತ್ತೆ ತೊಗೊಳಕ್ಕೆ ಆಸೆ ಮಾಡ್ತಾರೆ. ಹಿಂಗೆ ಹೇಳಿದ್ರು ಅವರು, ಈ ಥರ ಇದೆ ಈ ಪಾಂಪ್ಲೆಂಟ್ ಮೇಲೆ ಅಂತ ಅವ್ರು ಮತ್ತೆ ಮನಸ್ಸು ಮಾಡ್ತಾರೆ ಇದನ್ನು ತೊಗೊಂಡೋಗಿ. ಆಮೇಲೆ ಪಕ್ಕದ ಮನೆಯಲ್ಲೂ ಕೊಡ್ತಾರೆ ಸರ್ ಅವ್ರು ನೋಡಿ. ಇವಾಗ ಸೀಸನ್ ಅಲ್ಲ, ತುಂಬ ಕಾಲ್ಸ್ ಎಲ್ಲ ಬರ್ತಾ ಇರ್ತವೆ ಸರ್, ತುಂಬ ಲೋಡ್ಗಳೆಲ್ಲ ಇರುತ್ತೆ. ಅಂದರೆ ಕಳ್ಸೋಕೆಲ್ಲ ಅಂದರೆ ಕಷ್ಟ ಆದರೂ ನಾವು ಹೆವಿ ಮಾಡ್ಕೊಳಲ್ಲ ಸರ್. ಅವರಿಗೆ ಇವತ್ತು ಕಳ್ಸೋ ಲೋಡು ಹೆಚ್ಚು ಕಮ್ಮಿ ಆಗ್ಬೋದು, ಇವತ್ತು ಬೇರೆಯವ್ರಿಗಿರ್ಬೋದು. ಅವಾಗ ಹೇಳ್ತೀವಿ ಸರ್ ನಾಳೆ ಒಂದಿನ ಕಳಿಸ್ತೀವಿ, ಅವರು ಹಂಗೆ ಸಪೋರ್ಟ್ ಮಾಡ್ತಾರೆ ಸರ್. ಆಯಿತು ಅಂದರೆ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಇವ್ರ ಹತ್ರ ಅಂತ ಸಪೋರ್ಟ್ ಮಾಡ್ತಾರೆ. ನಾಳೆ ಓಕೆ ಮ್ಯಾಮ್ ಆಯಿತು ನಾಳೆನೇ ಕಳಿಸಿ, ನಮಗೆ ಲೋಡು ತೊಂದರೆ ಇಲ್ಲ ಅಂದರೆ ನಿಮ್ಮ ಫ್ಯಾಕ್ಟ್ರಿ ಗೊಬ್ಬರನೇ ಬೇಕು, ಕ್ವಾಲಿಟಿ ಚೆನ್ನಾಗಿದೆ, ಅದರಿಂದ ನೀವು ನಾಳೆ ಎಲ್ಲ ನಾಡಿದ್ದಾದರೂ ಕಳಿಸಿ, ಆದರೆ ನಿಮ್ಮ ಫ್ಯಾಕ್ಟ್ರಿ ಗೊಬ್ಬರನೇ ಬೇಕು. ಅದರಿಂದ ಅವ್ರು ಸಪೋರ್ಟ್ ಮಾಡ್ತಾರೆ, ರೈತರುಗಳು ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ನಮಗೆ. ನಿಮಗೆ ಮತ್ತೆ ಗೊಬ್ಬರದ ಬಗ್ಗೆ ಮಾಹಿತಿ ಬೇಕಂದರೆ ಇದೇ ಚಾನಲಲ್ಲಿ ನಮ್ಮದು ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು ಎಲ್ಲ ಹಾಕಿರ್ತೀವಿ. ಈ ಚಾನಲ್ ಮೂಲಕನೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಯಾವಾಗ ಕಾಲ್ ಮಾಡಿದರೂ ನಾವು ರೆಸ್ಪಾನ್ಸ್ ಮಾಡ್ತೀವಿ. ನೀವು ಮಿಸ್ ಕಾಲ್ ಕೊಟ್ಟರು ಸಹ ನಾವು ಮತ್ತೆ ಕಾಲ್ ಬ್ಯಾಕ್ ಮಾಡಿ ನಾವು ಮಾತಾಡ್ತೀವಿ. ಆಮೇಲೆ ನೀವು ಬರಬೇಕಾದ್ರೆ ಇವಾಗ ನಮ್ಮ ಫ್ಯಾಕ್ಟ್ರಿ ಬರ್ತೀರಾ, ಅವಾಗ ಮ್ಯಾಮ್ ನಮ್ಗೆ ಅಡ್ರೆಸ್ ಗೊತ್ತಿಲ್ಲ, ಅವಾಗ ನಾವು ಲೊಕೇಶನ್ ಎಲ್ಲ ಹಾಕೋ ವ್ಯವಸ್ಥೆನೂ ಮಾಡ್ತೀವಿ ನಾವು. ನಾನು ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇರೋ ಸಂಸ್ಥೆ ರೈತರಿಗೋಸ್ಕರ ಹುಟ್ಟಿರೋ ಸಂಸ್ಥೆ. ಯಾವುದೇ ಕಲೆಬೆರಕೆ ಮಾತ್ರ ನಾವು ಇಲ್ಲಿ ತಯಾರು ಮಾಡಲ್ಲ. ನೀವೇ ಖುದ್ದಾಗಿ ಬಂದು ನಮ್ಮ ಫ್ಯಾಕ್ಟ್ರಿ ನೋಡಿಕೊಂಡು ತೊಗೊಂಡೋಗ್ಬೋದು. ತುಂಬ ಖುಷಿಯಿಂದ ಗೊಬ್ಬರ ಮಾಡಿಕೊಡ್ತೀವಿ. ಯಾವಾಗ ಬೇಕು ಬಂದರೂ ನಾವು ಮಾಡಿಕೊಡ್ತೀವಿ.